ಬನ್ನಿ ಸರ್, ವಿಡಿಯೋ ಮಾಡ್ತೀರಾ ಸರ್? ಗ್ಲಾಸ್ ಹೊಡೆದ್ಗಿಡ್ದು ಹೋಗಿದ್ರೆ ನನ್ನ ಕತೆ ಏನು? Okay, let's go. ಲಾರಿಯಿಂದ ಕಲ್ಲಾರಿ ಗ್ಲಾಸಿಗೆ ಬಿದ್ದು ಕ್ರ್ಯಾಕ್ ಆಗಿಬಿಡಿದೆ ನೋಡಿ ಇಲ್ಲಿ. ಈಗ ಏನು ಮಾಡೋದು ಗೊತ್ತಾಗ್ತದೆ ನನಗೆ. ಇವ್ರಿಗೇನು ಹೇಳೋಕ್ಕಾಗುತ್ತೆ, ಅರ್ಥನೇ ಆಗ್ತದೆ. ಕ್ರ್ಯಾಕ್ ಇಲ್ಲಿದ್ದು ಹಂಗೆ ಹೋಗ್ತಾ ಎಲ್ಲಿಗೆ ಬಂದ್ಬಿಡಿದೆ ನೋಡಿ ಗೈಸ್. ಎಷ್ಟು ಹೊಡೆದಾಗಿದೆ ಹಂಗೆ ಸ್ವಲ್ಪ ಚಿಕ್ಕ ಟಕ್ ಅಂತ ಬಿದ್ದಿರೋದು ನೋಡಿ. ಹೆಂಗೆ ಹೋಗ್ತಾ ಇದ್ದು ಲೈನ್ ಅದು ಇಲ್ಲಿತ್ತು, ಇಷ್ಟೇ ಇದ್ದಿದ್ದಾಗಲೇ ನೀವು ಬ್ಲಾಗ್ ನೋಡ್ದಂಗೆ ಇಲ್ಲಿವರೆಗೂ ಬಂದ್ಬಿಡಿದೆ ಇದು. ಈಗ ಇನ್ನೊಂದು ಸ್ವಲ್ಪ ಜೋರಾಗಿ ಬಿದ್ದರೆ ಕ್ರ್ಯಾಕೇ ಇದು. ಫುಲ್ ಕವರ್ ಮಾಡಬೇಕು, ಕವರ್ ಮಾಡಿದ್ರೆ ತಂದಿದ್ದಾರೆ ಕಲ್ಲುಗಳನ್ನ. ಸ್ಪೀಡಲ್ಲಿ ಹೋಗ್ತಿದ್ರಲ್ಲ, ಒಂಥರ ವಿಡಿಯೋ ಇದೆ ಡ್ಯಾಶ್ ಕ್ಯಾಮ್ರದು, ಹಂಗೆ ಹಾರಿ ರಪ್ ಅಂತ ಬಿದ್ದಿದೆ ಗೈಸ್. ಇದೇ ಇರೋದು ಈ ಗಾಡೀಲಿ. ನೀವು ಡ್ಯಾಶ್ ಕ್ಯಾಮ್ರಾ ವಿಡಿಯೋ ಹಾಕ್ತೀನಿ ನೋಡಿ, ಹಿಂಗೆ ಆಡ್ತಾ ಇತ್ತಲ್ಲ ಇದು ಹಿಂದೆ, ಅದರಲ್ಲಿಂದ ಒಳಗಡೆಯಿಂದ ಕಲ್ಲು ಬಿದ್ದಿದೆ ಸೀದಾ ಪಟಕ್ಕಂತ ಕಾರ್ಗೆ. ಏನು ಮಾಡೋದು ನೋಡ್ಬೇಕು ಗೈಸ್. ಇನ್ನೊಂದು ಸ್ವಲ್ಪ ಜೋರಾಗಿ ಬಿದ್ದು ಕ್ರ್ಯಾಕ್ ಆಗಿದ್ದರೆ, ದೊಡ್ಡ ಕಲ್ಲಾಗಿದ್ದರೆ, ಗ್ಲಾಸ್ ಹೊಡೆದ್ಗಿಡ್ದು ಹೋಗಿದ್ದಿದ್ರೆ ನನ್ನ ಕತೆ ಏನು ಗೈಸ್. 16,000 ಪ್ಲಸ್ ಟ್ಯಾಕ್ಸಸ್ ಅಂತೆ. ಅದಕ್ಕೆ ಈಗ ಓನರ್ ಬರ್ತಿದ್ದಾರೆ ಪಾಪ. ಅವ್ರದ್ದು ಲಾರಿ ಅವ್ರು ಏನು ಮಾಡ್ತಾರೆ, ಅವ್ರಿಗೇನು ತಪ್ಪಿಲ್ಲ. ಓನರ್ ಕವರ್ ಮಾಡಿ ಕಳಿಸ್ಬೇಕು ಅದನ್ನು. ಆ್ಯಂಡ್ ಇವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವರು ಕವರ್ ಮಾಡ್ಕೊಂಡು ಹೋಗ್ಬೇಕು. ಈಗ ಬೇರೆ ಯಾರಿಗಾದ್ರೂ ಬೈಕಲ್ಲಿ ಹೋಗ್ತಿರೋ ಕಣ್ಣಿಗೆ ಬಿದ್ದಿದ್ರೆ ಇಲ್ಲ ಕತೆ ಏನು ಕತೆ ಆಗಿರೋದು. ಹೆಂಗೋ ಜಸ್ಟ್ ಮಿಸ್, ಜೋರಾಗಿ ಬಿದ್ದಿರೋ ರಪ್ಪ ಅಂತ ಹೊಡೆದು ಕ್ರ್ಯಾಕ್ ಆಗಿ ನಾನು ಕತೆ ಏನು ಗಾಯ್ಸ್ ಹೋಗ್ಬಿಡ್ತಿದ್ದೆ ನಾನು. ಆಯ್ತಣ್ಣ, ಈಗ ನನಗೆ ಬಿತ್ತು ಗಾಡಿ ಆಯ್ತು. ಅದು ಬೈಕ್ ಅವನಿಗೆ ಬಿದ್ದಿರಿ ಏನು ಮಾಡ್ತಿದ್ರಿ ನೀವು? ಬೈಕ್ ಅವನಿಗೆ ಬಿದ್ದಿರ ಕಣ್ಣಿಗೆ ಏನು ಮಾಡ್ತೀರಿ? ಹೆಲ್ಮೆಟ್ ಹಾಕ್ತೀರಾ? ಎಲ್ಲ ಇದೆ ಸರ್. ಎಲ್ಲ ಏನಿದೆ? ಏನಿಲ್ಲ, ಟಾರ್ಪ್ ಐತೆ, ಟಾರ್ಪಲ್ ಹಿಂದೆ ಅದು ಟಾರ್ಪಲ್ ಇಲ್ಲ. ಎಲ್ಲ ಗಾಡಿಲೂ ಅದೇ ತರನೇ ಕಟ್ಟಿದ್ರೆ ಎಷ್ಟೇ ಹೆಂಗೆ ಯಾವ್ದೇ ತರ ಹಿಂದ್ಗಡೆ ಲಾಕ್ ಮಾಡ್ತಾರೆ, ರೂಲ್ಸ್ ಆಯ್ತಾ? ಇಲ್ಲೇ ನಿಂತಿರಿ, ಇನ್ನು ಎಷ್ಟು ಗಾಡಿ ಹೋಯ್ತವೆ ನೋಡಿ. ಅದರಲ್ಲೂ ಎಲ್ಲ ಕಟ್ಟಿಲ್ಲ ಅಂದ್ರೆ ಸೇಫ್ಟಿ. ನಮ್ಮ ಗಾಡಿ ಅಂತಲ್ಲ ಅಣ್ಣ, ವಿಡಿಯೋ ಇತ್ತು, ನಾವು ಮಾತಾಡ್ತಿರೋದು, ನಾವು ಸುಮ್ಮನೆ ಮಾತಾಡ್ತಿಲ್ಲ. ಬನ್ನಿ ಸರ್, ವಿಡಿಯೋ ಮಾಡ್ತೀರಾ ಸರ್? ಅವ್ರದ್ದು ಇಡೀ ಜೀವನನೇ ವಿಡಿಯೋ ಮಾಡ್ತೀವಣ್ಣ. ಇವ್ರು ಯೂಟ್ಯೂಬರು. ಕಾರ್ ನಿಲ್ಲುತ್ತೆ ಈಗ, ನಂದು ಕೆಲಸ ನಿಲ್ಲುತ್ತೆ. ನಿಮ್ಮ ಕಡೆ ಯಾರನ್ನಾರು ಕಳಿಸಿ ಮೈಸೂರಲ್ಲಿ ನಿಲ್ಲಿಸ್ಬಿಟ್ಟು, ಅದೆಲ್ಲಿ ಮಾರುತಿ ಇದೆ, ಮಹೇಂದ್ರ ಇದೆ, ನಿಲ್ಲಿಸ್ಬಿಟ್ಟು ಅದೇನು ಮಾಡಿಸ್ಬಿಟ್ಟು ಕಳಿಸಿ ಅಷ್ಟೇ ನಾನು ಹೇಳ್ತಾ ಇರೋದು. ನಾವು ಹೋಗಿ ನಿಲ್ಲಿಸಿ ಮಾಡಿಸ್ಬಿಟ್ಟು ನಿಮಗೆ ಫೋನ್ ಮಾಡಿ ದುಡ್ಡು ಹಾಕಿ ಅದೆಲ್ಲ ಬೇಡವೇ ಬೇಡ. ಅದೇನಾಗುತ್ತೆ, ನಿಮ್ಮ ಹತ್ರನೇ ಕಾರ್ ಇಟ್ಕೊಂಡಿರಿ, ಹೋಗ್ತೀನಿ ನಾಳೆ ಬಂದು ಇಸ್ಕೊಂಡು ಹೋಗ್ತೀನಿ ನಾನೇ, ಇಲ್ಲ ಬಸ್ಸಲ್ಲಿ ಹತ್ಕೊಂಡು ಹೋಗ್ತೀನಿ ನಾನು. ನನಗೆ ಮಾಡಿಸ್ಬಿಟ್ಟು ಕೊಡಿ, ನಾನು ಹೋಗಿ ನನ್ನ ತಪ್ಪಿಲ್ಲದೆ ನಾನು ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕೆ ನಾನು ಯಾವಾಗೋ ಮಾಡ್ಬಿಟ್ಟಿದ್ದೆ. ಮುಂದೆಗಡೆದೆಲ್ಲ ಬಿಚ್ಕೊಂಡ್ ಬಂದಿದ್ದು ಯಾರು ನಾನು ಕ್ಲೇಮ್ ಮಾಡಿಲ್ಲ ಅಷ್ಟೇ. ಕರೀರಿ ಯಾರನ್ನಾದ್ರು ಪೊಲೀಸ್ ನೋಡಿದೀವಿ ಸರ್, ನಾವು ನೋಡಿದೀರಾ? ಆಯ್ತಣ್ಣ, ಈಗ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ, ಕಾರ್ ಹೊಡೆದಾಕ್ಬಿಟ್ರೆ. ಈಗ ನಾ 7 ಗಂಟೆ ಕೇಳಿ, ಈಗ ನೀವು ಈಗ ಅವನು ಸ್ಟೇಷನ್ ತಗೊಂಡೋಗಿ ಹಾಕಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಕೊಟ್ರೆ ನಿಮಗೂ ಗಾಡಿ ನಿಲ್ಸ್ಕೊಬೇಕು, ಅವನು ಗಾಡಿ ನಿಲ್ಸ್ಬೇಕು. ನಾವೇನು ಅದೇನು ಕಳ್ತನದ ಮಾಡಲ್ಲ, ಅದು ತುಂಬ್ಕೊಂಡಿದ್ದಾರೆ ನಾವೆಲ್ಲರೂ. ಅದಕ್ಕೆ ಏನ್ ಬೇಕು, ಡ್ರೈವರ್ ಡೈಯಲ್ಲು, ಗಾಡಿ ಡಾಕ್ಯುಮೆಂಟ್ಸ್, ಈಗ ಮೊನ್ನೆ FC ಆಗಿರೋದು ಗಾಡಿನೂ ಎಲ್ಲಾನು ವಿಡಿಯೋ ಮಾಡ್ತೀರಾ? ಇಲ್ಲ ನಾವ್ ಹೇಳೋದಾಗ ಕೇಳಿ, ಎಲ್ಲರಿಗೂ ಪ್ರಾಬ್ಲಮ್ ಆಯ್ತದೆ, ಸುಮ್ನೆ ಯಾವ್ದಕ್ಕೂ ಬೇಡ ನೀವು ಹೋಗೋದು. ಇಲ್ಲ 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 ಗೇಸ್, ಒಂದು ಟೀ ಕುಡಿತಾ ಮಾತಾಡೋಣ ಅಂತ ಹೋಗ್ತಾ ಇದೀವಿ. ಈಗ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು. ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ನನ್ನ ಗಾಡಿ ವ್ಯಾಲ್ಯೂ ಡೌನ್ ಆಗುತ್ತೆ ಅಂತ ನಾನು ಏನೇನೋ ಪ್ರಾಬ್ಲಮ್ಸ್ ಆಗಿತ್ತು, ಆದ್ರೂ ಮಾಡಿರಲಿಲ್ಲ ಇಷ್ಟು ದಿನ. ಬಟ್ ಇವಾಗ ಅವ್ರ ಹತ್ರ ನಾವು ಹೋಗಿ ಜಗಳ ಆಡಿ ಕಿತ್ಕೊಳ್ಳೋಕ್ಕೂ ಆಗಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೋಷ್ಟು ಮಾಡಿದೆ. ಬನ್ನಿ ಟೀ ಕುಡಿತಾ ಮಾತಾಡೋಣ ಅಂತ ಮುಂದೆ ಹೋಗ್ತಾ ಇದೀವಿ ಟೀ ಕುಡಿಯೋಕ್ಕೆ. ಬನ್ನಿ ಟೀ ಕುಡಿತಾ ಮಾತಾಡೋಣ. ನೋಡಿ ಕ್ರ್ಯಾಕ್ ಹಂಗೆ ಹೋಗ್ತಾ ಐತೆ ಮೇಲೆ, ನೀವು ಸ್ವಲ್ಪ ಸ್ಪೀಡಲ್ಲಿ ಹೋದ್ರೆ ಇಲ್ಲಿಗೆ ಹೋಗುತ್ತೆ. ಅಣ್ಣಂದ್ರ ಜೊತೆ ಬೈಕಲ್ಲಿ ಹೋಗ್ತಾ ಇದೀವಿ ಟೀ ಕುಡಿಯೋಕೆ. ಯಾವ್ದು ಈ ಗಾಡಿನ? ಆ ಗಾಡಿ, ಇದೇ ಗಾಡಿ ನತ್ತಿ. ಬನ್ನಿ ಹೋಗೋಣ. ನೋಡಿ ಕಾರ್ ಹಿಂದೆ 2 ಲಾರಿ 3 ಲಾರಿಗಳು ಬರ್ತಾ ಇದಾವೆ. ಎಲ್ಲ ಟೀ ಕುಡಿಯೋಕೆ ಬಂದಿದ್ದೀವಿ ಇಲ್ಲಿಗೆ. ಯೂಟ್ಯೂಬರ್ ಆಗದೆ ತಪ್ಪು ಗೈಸ್, ಯೂಟ್ಯೂಬ್ ಅಲ್ಲಿ ಬಂದ್ಬಿಡುತ್ತೆ ಅಂತ ಉತ್ತರ ದುಡ್ಡನ್ನ. ಕಾಫಿ ಬಂತು, ಕಮ್ಮಿ ಇರೋದು ಯಾವುದು? ತೊಳಿ ತೊಳಿ ಕಾಫಿ ತೊಳಿ. ಬನ್ನಿ ಬನ್ನಿ ಹಂಚಿ, ಕಾಫಿ ಹಂಚಿ. ಬನ್ನಿ ಅಣ್ಣ ಬನ್ನಿ, ಕಾಫಿ ತೊಳಿ. ಕಾಫಿ ಲೆಸ್ ಶುಗರ್ ಕುಡಿದ್ರೆ ಶುಗರ್ ಅಂತ ಕೇಳ್ತಾರೆ. ನಮಗೂ ಶುಗರ್ ಕುಡೀರಿ ಸಾರ್ ಅಂತವ್ರ ಅಣ್ಣ. ಆಕ್ಚುಲಿ ನಾವು ಕಾಫಿ ತೊಗೊಂಡಿದ್ದಕ್ಕೆ ನಮ್ಮ ಸಬ್ಸ್ಕ್ರೈಬರು ನಮ್ಮ 3 ಜನರು ದುಡ್ಡು ತಗೊಳ್ಳಲ್ವಂತೆ. ಇಲ್ಲವರೆಲ್ಲರೂ ತಗೋತಾರೆ. ಇಲ್ಲ ತಗೋಬೇಕು, ತಗೊಳ್ಳಿ ಡಬಲ್ ತಗೊಳ್ಳಿ, ಪರವಾಗಿಲ್ಲ. ಇಲ್ಲಿಂದ ಹೊಡ್ತಿದ್ದೀವಿ. ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ ಈಗ.
ಹೇಳಿ ಲಾರಿ ಅವ್ರ ಕಷ್ಟ ಏನಿದೆ ಅಂತ ನೀವು ಲಾಸ್ಟ್ ಅಲ್ಲಿ ನೀವೇ ಮೆನ್ಷನ್ ಮಾಡಿ ಹೇಳಿ ನೀವ್ ಹೇಳಿ. ನಾವೇನಂತ ಹೇಳೋಣ, ನೀವ್ ಹೇಳಿ ಲಾರಿ ಮಾಡಿದ್ರೆ ತುಂಬಾ ಕಷ್ಟ ಇದೆ, ಓಡ್ಸೋದ್ ಕಷ್ಟ, ಓಡ್ಸೋದು ಕಷ್ಟ. ಲಾರಿ ಮಡಗಿರೋರು ಅಷ್ಟೇ ಎಲ್ಲ ಸಾಹುಕಾರಗಳಲ್ಲ, ಎಲ್ಲ ಫುಲ್ಲ ಸಾಲನೆ ಮಾಡೋರೆ. ಸುಮ್ನೆ ಲಾರಿ ಮಾಡ್ಬಿಟ್ರು ಜಾಸ್ತಿ ಇದೆ ನಿಮ್ದು. ಇದ್ರದ್ದು ಅಷ್ಟೇ ಅಣ್ಣ. ಅಯ್ಯೋ ಹೋದ್ರೆ ಒಂದು 30,000 ಸರ್ವಿಸ್ ಅಂದ್ರೆ ಏನು 20,000-30,000 ಆಗ್ಬೋದು. ಅದಕ್ಕೊಂದು 1 ಲಕ್ಷ 2 ಲಕ್ಷ ಬೇಕು ತಗೊಂಡು ಎಲ್ಲ ಬಚ್ಚರ ದುಡಿತಿರ್ಬೋದು ನೀವು. ಎಷ್ಟು ದುಡಿಯಲ್ಲ, ಇದು ತಿಂಗಳ ಖರ್ಚು ಇರುತ್ತೆ, ಇದು ದುಡಿಯಲ್ಲ. ಹೌದು, ಇದು ದುಡಿಯಲ್ಲ, ದುಡ್ಡು ದುಡಿಯುತ್ತೆ. ಇದು ದುಡಿಯಲ್ಲ, ಇದು ದುಡಿಯಲ್ಲ, ಇದು ದುಡಿತದೆ. ಅಲ್ಲಿ ನಾವು ದುಡಿಯಲ್ಲ, ಅದು ದುಡಿತದೆ. ಇಷ್ಟೇ ಹೇಳಿ. ನೋಡಿ ಪಾಯಿಂಟ್ ಹಿಡಿತಾರೆ ಅಣ್ಣ. ಬನ್ನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್. ಅಯ್ಯೋ ನೋಡಿ, ಇಲ್ಲಿಂದ ಹಿಂಗ್ ಹೋಗ್ಬಿಟ್ಟೈತೆ, ಹೋಗ್ತಾ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಅದು. ಗೈಸ್ ಇಲ್ಲಿ ಸಬ್ಸ್ಕ್ರೈಬರ್ಸ್ ಮೀಟಪ್ ಆಯ್ತು. ಥ್ಯಾಂಕ್ ಯು, ಬಾಯ್ 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 ಬಾಯ್. ಅಣ್ಣಂದಿರೋ ನಗ್ನಗ್ತಾ ಕಳ್ಸ್ಬಿಟ್ರು ಗೈಸ್. ಟೀ ಕುಡ್ಸಿ. ಈಗ ಅದು ಕ್ರ್ಯಾಕ್ ಎಷ್ಟು ದೊಡ್ಡದಾಗುತ್ತೆ ಗೊತ್ತಿಲ್ಲ. ಸೊ ಈಗ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೇಕು. ಅವ್ರ ಹತ್ರ ನಾವು ಜಗಳ ಆಡ್ಕೊಂಡು ಈಸ್ಕೊಳಕ್ಕಾಗಲ್ಲ. ನಾನ್ ರೇಸ್ ಆಗಿದ್ದೇನೆ, ನಾನು ಕೊಡೋದೇ ಇಲ್ಲ ಅನ್ಬಿಟ್ರು ಒಬ್ರು ಯಾರೋ ಅದ್ರಲ್ಲಿ. ಆಮೇಲೆ ನಾನು ಯಾಕೆ ಕೊಡಲ್ಲ ಅಣ್ಣ, ಏನಾದ್ರು ಒಂದು ಕೊಡ್ಬೇಕಲ್ವಾ ನೀವು ಅಂತ. ಇನ್ಶೂರೆನ್ಸ್ ಕ್ಲೇಮ್ ಮಾಡಕ್ಕೆ ಒಂದು ಚಾರ್ಜ್ ಇರುತ್ತಂತೆ, ಅದೆಷ್ಟು ಅಂತ ಕೇಳಿಲ್ಲ ನಾನು. ಅವ್ರೇನೋ ಒಂದು ಅಮೌಂಟ್ ಕೊಟ್ಟರು, ಅದು ಇಸ್ಕೊಂಡು ಈಗ ಹೋಗ್ತಾ ಇದೀವಿ. ಇದು ಹಾಕ್ಸಕ್ಕೇನೆ 16,000 ಚಿಲ್ಲರೆ ಆಗುತ್ತೆ ಅಂತ ಹೇಳಿದ್ದಾರೆ ಮಹೇಂದ್ರ ಅವರು. ಫಿಕ್ಸಿಂಗ್ ಚಾರ್ಜಸ್ ಏನೋ ಇರುತ್ತಂತೆ. ಎಲ್ಲ ನನ್ನ ತಲೆ ಮೇಲೆ ಬಿತ್ತಿ. ಇಲ್ಲಾಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೇಕಷ್ಟೇ. ಎಲ್ಲ ರೆಡಿ ಮಾಡೋದಿದೆ, ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಸೊ ನಮ್ಮ ಮನೆಯವರೆಲ್ಲ ಊರಿಗೆ ಹೋಗ್ಬೇಕು ಅಂತ ಕಾಯ್ತಿದ್ದಾರೆ. ಈ ಗಾಡಿ ಎತ್ಕೊಂಡು ನಾವು ಬಾಗಲಕೋಟ್ಗೆ ಹೋಗ್ಬೇಕಿತ್ತು. ಈಗ ಇದು ಕ್ರ್ಯಾಕ್ ಆಗಿಬಿಟ್ಟಿದೆ. ಇವತ್ತು ಸ್ಯಾಟರ್ಡೆ ಸಂಡೇ ವರ್ಕಿಂಗ್ ಇರಲ್ಲ ಅಂತ ಹೇಳ್ತಿದ್ದಾರೆ ಶೋರೂಮಲ್ಲಿ. ಆಮೇಲೆ ಅದೇನೋ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಸ್ಯಾಟರ್ಡೆ ಸಂಡೇ ಅಂತ ಹೇಳ್ತಿದ್ದಾರೆ. ಮಂಡೇ ಕೊಟ್ಟರೆ 3 ದಿನ ಬೇಕಂತೆ. 3 ಡೇ ಟ್ರಿಪ್ ಪ್ಲಾನ್ ಕ್ಯಾನ್ಸಲ್ ಆಗೋ ಥರ ಇದೆ. ನಾನು ಬಿಲೀವ್ ಮಾಡೋದು ಇದೆಲ್ಲ ಆಗೋದು ಒಳ್ಳೇದಕ್ಕೆ. ಏನೋ ಒಂದು ದೊಡ್ಡದಾಗೋದು ಚಿಕ್ಕದ್ರಲ್ಲಾಗಿದೆ. ಇದೆಲ್ಲ ನಾವು ಅಪ್ಪ ಅಮ್ಮ ಹೇಳ್ಕೊಟ್ಟು ದೊಡ್ಡದೇನೋ ಆಗ್ಬೇಕಾಗಿರೋದು ಚಿಕ್ಕದ್ರಲ್ಲಿ ಆಗ್ಬಿಟ್ಟಿದೆ ಅಂತ ಸಮಾಧಾನ ಮಾಡ್ಕೋಬೇಕು ಅಂತ. ನೋಡಿ ಮೈಸೂರು ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ಫುಲ್ಲು ಮೈಸೂರು ದಸರಾಗೆ ರೆಡಿ ಇದು ಡೆಕೋರೇಷನ್ ಎಲ್ಲ ನಡೀತಾ ಇದೆ. ಆ್ಯಂಡ್ ಆಲ್ಸೋ ಇವಾಗ ಇವೆಂಟ್ಸ್ ನಡೀತಿರುತ್ತಲ್ಲ, ಯುವ ದಸರಾ ನಡೀತಿರುತ್ತಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಪ್ರಿಪ್ರೇಷನ್ ನಡೀತಿರೋದು ಗೈಸ್. ಹಸುವಾಗ್ತಿತ್ತು, ಅದಕ್ಕೆ ಇಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ. ಇಬ್ಬರು ತಿಂತಿಲ್ಲ, ಇನ್ನಿಬ್ರು ನಾವು ತಿಂತಾ ಇದ್ದೀವಿ. ನಾನು ಹಾಫ್ ಹೇಳಿದ್ದೆ, ಹಾಫೇ ಇಷ್ಟಿದೆ. ಇದು ಅಮ್ಮಮ್ಮ ಅಂದರೆ 500 ಗ್ರಾಮ್ ಜಾಸ್ತಿ ಇದೆ. ಇನ್ನು ನಮ್ಮ ಬನ್ನಿ ಹಸುವಾಗ್ತಿದೆ. ಫುಲ್ಲು ಖಾಲಿ ಮಾಡಿದ್ದೀನಿ, ಏನು ಮಿಕ್ಸ್ ಇಲ್ಲ. ಗೈಸ್ ಒಳ್ಳೆ ಬಿರಿಯಾನಿ ಲೋಡಿಂಗ್ ಮಾಡಿ ಈಗ ಸ್ಲೀಪಿಂಗ್ ಮಾಡಿ ಬೆಂಗಳೂರು ರೀಚ್ ಆಗೋದು. ಬನ್ನಿ ಹೋಗೋಣ. ಅಷ್ಟರಲ್ಲಿ ಮಾಸ್ಕ್ ಮ್ಯಾನ್ನ ನಾವು ಒಂದು ಏರಿಯಲ್ಲಿ ಬಿಡಬೇಕು. ಆ ಏರಿಯಾವನ್ನು ಡ್ರಾಪ್ ಮಾಡಿ ಆಮೇಲೆ ಹೋಗ್ಬೇಕು ನಮ್ಮ ಮನೆಗೆ. ತಲೆನೋವು ಸಿಟಿಗೆ ಬಿಟ್ಟು ಅಂತ ಹೇಳಿ ಮಗ. ತಲೆನೋವು ಗೈಸ್. ಸಿಟಿಲಿ ಬಿಟ್ಟು ಹೋಗೋದು. ಅವ್ನು ಸಿಟಿಲಿ ಇರೋದು, ನಾವು ಹಳ್ಳಿಲಿ ಇರೋದಂತೆ. ಸಿಟಿ ಬಿಟ್ಟು ಹಳ್ಳಿ ಹೋಗ್ಬೋದು. ಇರಲಿ, ನಾವು ಇರೋ ಜಾಗ ಸ್ವಲ್ಪ ಗ್ರೀನರಿ ಜಾಸ್ತಿ ಇದೆ, ನೇಚರ್ ಜಾಸ್ತಿ. ಇವರು ಸ್ವಲ್ಪ ಸಿಟಿ ಟ್ರಾಫಿಕಲ್ಲಿದ್ದಾರೆ, ಅದಕ್ಕೆ ಗೈಸ್ ಆನ್ ದ ವೇ ಹೋಗ್ತಾ ಇದ್ದೀವಿ. ಮಳೆನೂ ಶುರುವಾಯಿತು. ಎಲ್ಲಿ ಇದು ಸೀಳಿಗೆ ಬಿಟ್ಬಿಡುತ್ತೋ ಅಂತ ಭಯ. ಗೈಸ್ ಫೈನಲಿ ನಮ್ಮ ಮನೆಗೆ ಬಂದು ನಾನು ಸ್ನಾನ ಮಾಡಿಕೊಂಡು ಪಟಾಕ್ ಅಂತ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನಾನು ಡಿನ್ನರ್ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಕ್ರೇಜಿ ಹೋಟೆಲ್ ಊಟ ಮಾಡಿ ಈಗ ಫಸ್ಟ್ ಮತ್ತೆ ಮನೆ ಬಂದು ಅದೇ ನಾವು ಅಮ್ಮ ಮಾಡಿರೋ ಬೇಳೆ ಸಾರು, ಅದೇ ನಾವು ಮಾಡಿರೋ ಅಡುಗೆ ತಿನ್ನೋದು. ಅಮ್ಮ ಅಂತ ಗೈಸ್ ಬಂದ್ರು ಕಿತ್ಕೊಂಡೆ ಮತ್ತೆ ಬಂದು ಪ್ಲೇಟ್ ಅಲ್ಲಿ. ಏನಾಗಿರೋದಂದ್ರೆ ನಮ್ಮ ಒಂದು ಪ್ಲೇಟಲ್ಲಿ ಕಮ್ಮಿ, ಒಂದು ಪ್ಲೇಟಲ್ಲಿ ಜಾಸ್ತಿ ಚಿಕನ್ ಹಾಕಿದ್ರು. ಜಾಸ್ತಿ ಇರೋ ಚಿಕನ್ ಪ್ಲೇಟ್ನ ಸಾಯಿಲ್ ಎತ್ಕೊಂಡ. ಆಮೇಲೆ ನಮ್ಮ ಕಮ್ಮಿ ಇರೋ ಚಿಕನ್ ಪ್ಲೇಟಿಗೆ ಮತ್ತೆ ಹೋಗಿ ಎಕ್ಸ್ಟ್ರಾ ಚಿಕನ್ ಹಾಕಿದ್ರು. ಅಂದ್ರೆ ಸಾಯಿಲ್ ಕಮ್ಮಿ ಕೊಡಬೇಕು ಅಂತ ನಮ್ಮ ಫಿಕ್ಸ್ ಆಗಿದ್ರು. ಆದ್ರೂ ಸಾಯಿಲ್ ಹೆಸರು ಮಾತ್ರ ಫೇವರೇಟ್ ಕಿಡ್ನಿ. ಬಟ್ಟೆ ಹಾಕೊಳ್ಳಿ ಹೇಳಿ ಪ್ಲೀಸ್ ಫಾಸ್ಟ್ ನನಗೆ. ನಮ್ಮ ಅಮ್ಮ ಎಂಥ ಕೆಲಸ ಮಾಡೋರು ಗೊತ್ತಾ? ನನ್ನ ತಮ್ಮನ ಫ್ರೆಂಡ್ ಯಾರೋ ಬಂದವರು, ಪ್ಯೂರ್ ವೆಜ್ಜು. ಅವ್ರ ಪ್ಲೇಟಿಗೆ ನಾನ್ ವೆಜ್ ಹಾಕ್ಬಿಟ್ಟವ್ರೆ. ಅವರು ಪನ್ನೀರ್ ಅಂತ ಪಾಪ ತಿನ್ನಕ್ಕೆ ಹೋಗ್ಬಿಟ್ಟವ್ರೆ. ಏನ್ಪ ಈಗ ಮಾಡ್ತಾರೆ? ಅಲ್ಲ ಅವರು ಪ್ಯೂರ್ ವೆಜ್ಜು ಅಂತ ಅಲ್ಲ ಕೇಳ್ಬೇಕು, ನಾನ್ ವೆಜ್ಜಾ ವೆಜ್ಜಾ ನೀವು ಅಂತ. ರಾಣಿ ಏನಮ್ಮ 3 ದಿನ ರಾಣಿ ಈಗ ನಮ್ಮ ನಂಗೆ ಅನ್ನ ಸಾರ ಕೊಟ್ಟಿದ್ದಾರೆ. ನಮ್ಮ ಮನೆ ಊಟ ತಿನ್ನೋಣ ಬನ್ನಿ ಮನೆ ಊಟ ಮಾಡೋಣ. ರೈಸ್ ತುಂಬ ಜಾಸ್ತಿ ಆಯಿತು, ಸ್ವಲ್ಪ ಕಮ್ಮಿ ಮಾಡಿ ಇದರಲ್ಲಿ. ರಾತ್ರಿ ಮಲ್ಕೊಂಡು ಇವಾಗ ಎದ್ದಿದ್ದೀನಿ.
ಗ್ಲಾಸ್ ಕ್ರ್ಯಾಕ್ ಎಲ್ಲಿಗೆ ಹೋಗಿದೆ ನೋಡೋಣ ಬನ್ನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿತ್ತು ಆಯಿತಾ, ಇಲ್ಲಿಗೆ ಹೋಯ್ತು ನೆನ್ನೆ ಅಷ್ಟರಲ್ಲಿ, ಇವತ್ತು ಅಷ್ಟರಲ್ಲಿ ಇಲ್ಲಿಗೆ ಬಂದುಬಿಟ್ಟಿದೆ. ಹಿಂಗೆ ಹೋಗಿ ಒಂದು ರಂಗೋಲಿ ಡ್ರಾ ಆಗುತ್ತೆ ಅನಿಸುತ್ತೆ. ನೋಡೋಣ. ಈಗ ರಜೆ ಇರೋದ್ರಿಂದ, ಇವತ್ತು ಸಂಡೇ ರಜೆ ಆಗಿರೋದ್ರಿಂದ ನಾವು ತೊಗೊಂಡೋಗೋಕ್ಕಾಗಿಲ್ಲ. ನಾಳೆ ತೊಗೊಂಡೋಗ್ಬಿಟ್ಟು ನಾವು ಒಂದು ಟ್ರಿಪ್ಪಿಗೆ ಹೋಗೋದಿದೆ ಫ್ಯಾಮಿಲಿ ಜೊತೆಗೆ. ನಾವು ನಮ್ಮ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಊರಿಗೆ ಹೋಗ್ತಲ್ಲ, ಬೇರೆ ಎಲ್ಲೋ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ಈಗ. ಸೊ ಅದಕ್ಕೆ ಗಾಡಿ ಬೇಕೇ ಬೇಕು. ಬೇರೆ ಏನೇನೋ ಕೆಲಸಗಳಿದೆ, ಅದೆಲ್ಲನೂ ಸರ್ವಿಸ್ ಮುಗಿಸ್ಕೊಂಡು ಬರುತ್ತೆ. 2-3 ದಿನ ಆದಮೇಲೆ ಗಾಡಿ, ಅಲ್ಲಿವರೆಗೂ ಗಾಡಿ ಇಲ್ಲದೆ ಓಡಾಡಬೇಕು ನಾನು. ಅದು ಬಿಟ್ಟರೆ ಏನಾಯಿತು ಅಂದರೆ, ನಾನು ಮಲ್ಕೊಂಬಿಟ್ಟಿದ್ದೆ, ಟಕ್ ಅಂತ ಗ್ಲಾಸ್ಗೆ ಇಲ್ಲಿಗೆ ಕಲ್ಲು ಬಿತ್ತು. ಸೊ ಅದಾದಮೇಲೆ ಅವ್ರ ಊರವ್ರ ಕಡೆ ಎಲ್ಲ ಬಂದರು. ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸೀರಿಯಸ್ ಟಾಕ್ಸ್ ಆಯಿತು. ಆಮೇಲೆ ಅವರು ನಾನು ಕೊಡೋದೇ ಇಲ್ಲ ಅಂತೆಲ್ಲ ಹೇಳಿದ್ರು, ನಾನು ತಪ್ಪೇ ಇಲ್ಲ ಅಂತೆಲ್ಲ. ಆಮೇಲೆ ಡ್ಯಾಶ್ ಕ್ಯಾಮ್ರಾ ತೋರಿಸಿದ್ಮೇಲೆ ಒಪ್ಕೊಂಡ್ರು. ಅದಾದಮೇಲೆ ಅವ್ರ ಕಷ್ಟ ಅವ್ರು ಹೇಳಿದ್ರು, ನಮ್ಮ ಕಷ್ಟ ನಾವು ಹೇಳಿದ್ವಿ. ಆಮೇಲೆ ಒಂದು ಡಿಸಿಷನ್ಗೆ ಬಂದು ಎಷ್ಟೋ ಅಮೌಂಟ್ ಇಸ್ಕೊಂಡು ಬಂದ್ವಿ ವಾಪಸ್ಸು. ಅದಾದಮೇಲೆ ಈಗ ಏನು ಮಾಡೋಕ್ಕಾಗಲ್ಲ, ಫುಲ್ ಅಮೌಂಟೇ ಬೇಕು ಅಂತ ನಾನು ಕೂರೋಕ್ಕಾಗಲ್ಲ, ಫುಲ್ ಅಮೌಂಟ್ ಅವ್ರು ಕೊಡೋಕ್ಕೂ ಆಗಲ್ಲ. ಸೊ ಅದಕ್ಕೆ ಏನೋ ಒಂದು ಒಪ್ಪಂದಕ್ಕೆ ಬಂದು ನಂದು ಹೆಂಗೂ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು, ಈಗೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಫೈನಲಿ ನೀವು ಹುಷಾರಾಗಿರಿ, ಅದು ಬಿಟ್ಟರೆ ಹೆಲ್ಮೆಟ್ ಹಾಕೊಂಡು ಓಡಾಡಿ. ಆ್ಯಂಡ್ ಇನ್ನೇನು ಹೇಳಿ ನಾನು, ಇಟ್ಸ್ ಆಲ್ ಟೈಮ್ ಗೈಸ್, ಟೈಮ್ ಅಷ್ಟೇ. ಸೊ ಏನೋ ದೊಡ್ಡದಾಗೋದು ಚಿಕ್ಕದಲ್ಲಾಯಿತು ಅಂತ ಮತ್ತೆ ನಾನು ಹೇಳ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಆಮೇಲೆ ಮಾತಾಡ್ತಾ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ವಿ, ಅಣ್ಣಂದಿರಲ್ಲ. ಸೊ ಒಳ್ಳೆ ಫ್ರೆಂಡ್ಸ್ ಥರ ಒಂದು ಸ್ವಲ್ಪ ಹೊತ್ತು ವೈಬ್ ಮಾಡಿ ಒಂದು ಅರ್ಧ ಗಂಟೆ ವ್ಲಾಗ್ ಮಾಡಿರೋದಲ್ಲ ನಾನು. ಮಾತಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಮಾತಾಡಿಕೊಂಡು ಮಜಾ ಮಾಡಿ ಫೈನಲಿ ಒಬ್ರಿಗೊಬ್ರು ಬಾಯ್ ಹೇಳಿ ಬಂದಿದ್ದೀವಿ. ಸೊ ಬಾಯ್, ಸೀನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಒಂದು ಕ್ರೇಜಿ ವ್ಲಾಗ್ ಬರೆದಿದೆ, ವೆಯ್ಟ್ ಮಾಡ್ತಾ ಇರಿ. ಬಾಯ್. ದಿನ ಏನಾದರೂ ಚಿನ್ನ ಕರಗದು ಈ